ಕ್ವಶನ್ಸ್ ಕೊಡಲಾಂಗೆ ನಮ್ಮ ಚೆಕ್ ಯೋಜನೆಯನ್ನು ಕಾರ್ಯಕ್ರಮಗೊಳಿಸಿದ್ದೀವಿ. ಗ್ರಾಮ ಮತ್ತು 5 ಗ್ಯಾರಂಟಿಗಳೊಳಗೆ ಒಂದು ಚೆಕ್ ಯೋಜನೆ ಸಕ್ಸಸ್ಫುಲ್ ಆಗಿ ಸರ್ಕಾರ ಒಂದು ಅನುಮತಿ ಕೊಟ್ಟು ಸಕ್ಸಸ್ಫುಲ್ ಆಗಿ ಆಗೋದಕ್ಕೆ ಒಂದು ನಮ್ಮ ಚಾಲಕರಿಗೆ ಮತ್ತೆ ಅಧಿಕಾರಿಗಳು ಕೂಡ ಮತ್ತು ಸರ್ಕಾರದಿಂದ ಸಾರ್ವಜನಿಕರಿಗೆ ಮತ್ತೆ ಕೇಳಿದ್ರಪ್ಪ ನಮ್ಗೆ ಕ್ಯೂರಿ ಹಾಕ್ಸಿದ್ರೆ ನಾವು ಕಂಪ್ಲೇಂಟ್ ಫಸ್ಟ್ ಆಲ್ರೆಡಿ ನೀವು ಇದನ್ನು ಮಾಡಿದ್ದೀರಿ, ಪೀಡ್ ಮಾಡಿದ್ದೀರಿ, ಇದರೊಳಗೆ ನಿಮ್ಗೆ ಹಣ ಕ್ಯೂರಿ ಜಮಾ ಆಗಿದೆ. ಆಮೇಲೆ ನೆಕ್ಸ್ಟ್ ಇದರೊಳಗೆ ನೀವು IT GST ಆರ್ಎಸ್ ತಗೊಂಡ್ಬಿಟ್ಟು ಅದ್ರ ಮೇಲೆ 10% ಆ್ಯಡ್ ಮಾಡ್ತೀವಿ ಸರ್. ನೀವು ಹೇಳಿದ್ರಲ್ಲ 30 ಯೂಸ್ ಮಾಡ್ತಿದ್ದಾರೆ 40 ಯೂಸ್ ಮಾಡಿದ್ರೆ ಏನೇನು ಬರ್ತಿದೆ ಅಂತ. ನಾವು 10% ಕೊಡ್ತಿದ್ದೀವಲ್ಲ ಸರ್. 3 ಮಂತ್ಸ್ ಆವ್ರೇಜ್ ತಗೊಂಡು ಆಗಿರುತ್ತೆ. ಇಲ್ಲಂತಂದ್ರೆ ಸೆಕೆಂಡ್ ಆಪ್ಷನ್ ಸರ್ 58 ಯೂನಿಟ್ ಆಗ್ತಾ ಇದೆ ಆಸ್ ಆಫ್ ನಾವು. ಇವಾಗ ಸದ್ಯಕ್ಕೆ ಏನು ಅಷ್ಟೆಲ್ಲ ಮಾಡಿದೀವಲ್ಲ 58 ಯೂನಿಟ್ ಮಾತ್ರ ಫ್ರೀ ಆಗ್ತದೆ ಹೊಸ ಮೀಟರ್ ತಗೊಂಡು. 58 ಯೂನಿಟ್ ಯಾರು ಕೊಟ್ಟಿರೋರಿ ಈ ಕೆಲವು ನಮ್ಮ ಮಹಿಳೆಯರಿಗೆ 30 ಲೈಟ್ ಹಾರಿಸಿ 1-2 ಯೂನಿಟ್ ಸುತ್ತಿದ್ರು 3 ಕಾಂಟ್ಯಾಕ್ಟ್ CR ಬರಬೇಕು, ಆಧಾರ್ ಕಾರ್ಡು, ಉತ್ತಾರ ಈ ಹೊಸದ ನೀವು ಕಾಂಟ್ರಾಕ್ಟರ್ ಕೊಟ್ಟಿರ್ತೀರಿ. ಕಾಂಟ್ರಾಕ್ಟರ್ 2 ಯೂನಿಟ್ ಒಳಗಡೆ ಇದ್ರಂದ್ರೆ ಅವರು ಅದಕ್ಕೆ ಎಲಿಜಿಬಲ್ ಆಗ್ತಾರೆ. ಈಗ ಸೇವಾ ಪೋರ್ಟಲ್ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಪ್ಲಸ್ ಅವ್ರದ್ದು ಆಧಾರ್ ನಂಬರ್ ಅಥವಾ ಅಕೌಂಟ್ ID ಕೊಟ್ಟರೆ ಅವ್ರು ರಿಜಿಸ್ಟರ್ ಆಗ್ತಾರೆ. ನೆಕ್ಸ್ಟ್ ಮಂತ್ ಬಿಲ್ಲಿಂಗ್ ಮೇಲೆ ಅವ್ರಿಗೆ ಫ್ರೀ ಆಗುತ್ತೆ. ಆಮೇಲೆ ನನ್ನ ಮೊಬೈಲ್ ನಂಬರ್ 9945 3139 ಇದನ್ನು ಮಾಡಿದ್ದಾರೆ ಸರ್. ಈಗ 18 ಕಂತು ಜಮಾ ಆಗಿದೆ. ಒಟ್ಟು 11 ಫಲಾನುಭವಿಗಳು ಎಷ್ಟು? 33,149 ಸರ್. 149 ಇಷ್ಟು ಮಂದಿ ಈ ಫಲಾನುಭವಿಗಳು ಎಲಿಜಿಬಲ್ ಆಗಿದೆ ಸರ್. ಗೃಹಲಕ್ಷ್ಮಿ ಸರ್. ಈಗ 18 ತಿಂಗಳಲ್ಲಿ ದುಡ್ಡು ಜಮಾ ಆಗಿದೆ ಸರ್. ಈಗ 18 ತಿಂಗಳದ್ದು ಆಗಿದೆ ಸರ್. ಬಟ್ ಏನು ಗ್ರಾಮವನ್ನು ಮತ್ತು ಕರ್ನಾಟಕ ನೋಡಿದಾಗ ಇವರು ಹೊಸ ನೋಂದಣಿ ಆಗ್ಬೇಕಾಗ್ತಪ್ಪ ಅಂದ್ರೆ ಅಲ್ಲಿ ಅರ್ಜಿ ಹಾಕಿರ್ತಾರೆ ಅವರು. ಅರ್ಜಿ ಹಾಕಿದ ನಂತರ ನಮ್ಮ CD ಕೋಡ್ ಲಾಗಿನ್ ಬಂದಿರ್ತೀವಿ. CD ಕೋಡ್ ಲಾಗಿನ್ ನಾವೇನು ಮಾಡ್ತೀವಿ ಅವ್ರನ್ನ ಮತ್ತೊಮ್ಮೆ ಸರಿಯಾಗಿ ಪರಿಶೀಲನೆ ಮಾಡಿ ಆಮೇಲೆ ನಾವು ಓಕೆ ಕೊಡ್ತೀವಿ. ಅದು ಸಬ್ಮಿಟ್ ಮಾಡ್ತೀವಿ. ಅದು ನಮ್ಮ ಹೆಡ್ ಆಫೀಸ್ ಹೋಗುತ್ತೆ. ಹೆಡ್ ಆಫೀಸ್ ಅಲ್ಲೇ ಅವ್ರು ವೆರಿಫೈ ಮಾಡಿ ಯಾವ